ಜೀ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಪ್ರಸಾರವಾಗ್ತಾ ಇದೆ. ಬೇರೆ ಚಾನೆಲ್ಗಿಂತ ಜೀ ಕನ್ನಡದಲ್ಲಿ ತುಂಬ ಹಿರಿಯ ಕಲಾವಿದರು, ಅನುಭವಿ ಕಲಾವಿದರು ಮತ್ತು ಈ ಹಿಂದೆ ಚಿತ್ರರಂಗದಲ್ಲಿ ಆಳಿದಂಥ ಕಲಾವಿದರು ಈ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಜೀ ಕನ್ನಡದಲ್ಲಿ ಒಂದಕ್ಕಿಂತ ಒಂದು ಕಥೆ ಚೆನ್ನಾಗಿದೆ, ಹಾಗೆ ನಟರು ಕೂಡ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಸಿನಿಮಾ ರಂಗದಲ್ಲಿ ಕೋಟಿಗಟ್ಟಲೆ ಸಂಭಾವನೆ ಇದ್ದೇ ಇರುತ್ತೆ. ಆದರೆ ಸೀರಿಯಲ್ನಲ್ಲಿ ಸಂಭಾವನೆ ಯಾವ ರೀತಿಯಾಗಿ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಈಗ ಒಂದು ಸಿನಿಮಾ ಅಂತಂದ್ರೆ ಆ ಸಿನಿಮಾಗೆ ಇಷ್ಟು ಅಂತ ಸಂಭಾವನೆ ಕೊಟ್ಬಿಡ್ತಾರೆ. ಆದರೆ ಸೀರಿಯಲ್ ಬಹು ವರ್ಷಗಳ ಕಾಲ ಪ್ರಸಾರ ಆಗೋದ್ರಿಂದ ಸೀರಿಯಲ್ ಅಲ್ಲಿ ಯಾವ ರೀತಿಯಾಗಿ ಸಂಭಾವನೆ ಕೊಡ್ತಾರೆ ಮತ್ತು ಅತಿ ಹೆಚ್ಚು ಯಾರು ಪಡ್ಕೊಳ್ತಾರೆ, ಸದ್ಯಕ್ಕೆ ಕಡಿಮೆ ಸಂಭಾವನೆಯನ್ನ ಪಡ್ಕೊಳ್ತಾ ಇರುವಂತ ಕಲಾವಿದರು ಯಾರು ಅನ್ನೋದು ತುಂಬಾ ಜನರಿಗೆ ಇರುವಂತ ಪ್ರಶ್ನೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹೌದು, ಸಿನಿಮಾ ರಂಗದಿಂದ ವಾಪಸ್ ಈ ಸೀರಿಯಲ್ ರಂಗಕ್ಕೆ ಬಂದವರು ಅಂತಂದರೆ ಉಮಾಶ್ರೀ. ಅವರು ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಉಮಾಶ್ರೀ ಒಬ್ಬ ಅದ್ಭುತ ಕಲಾವಿದ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಅವರಿಗೆ ತುಂಬ ಅವಾರ್ಡ್ಗಳು ಕೂಡ ಬಂದಿದೆ, ಹಿರಿಯ ಕಲಾವಿದೆ ಕೂಡ ಆಗಿದ್ದಾರೆ. ಇಂಥವರು ಸೀರಿಯಲ್ಗೆ ಬಂದಿದ್ದಾರೆ ಅಥವಾ ಬರ್ತಾರೆ ಅನ್ನೋದೇ ತುಂಬ ಜನಕ್ಕೆ ಶಾಕ್ ಆಗಿತ್ತು. ದೊಡ್ಡ ಪರದೆಯಲ್ಲಿ ಮಿಂಚ್ತಾ ಇದ್ದವರು ಚಿಕ್ಕ ಪರದೆಗೆ ಬಂದುಬಿಡ್ತಾರಾ ಅಥವಾ ಬಂದಿದ್ದಾದರೂ ಹೇಗೆ ಏನು ಅಂತ. ಉಮಾಶ್ರೀ ಅವರಿಗೆ ಈಗ ಸಂಭಾವನೆ ಎಷ್ಟು ಕೊಡಲಾಗ್ತಾ ಇದೆ ಅನ್ನೋದು ಎಲ್ಲರ ಪ್ರಶ್ನೆ. ಯಾಕಂದರೆ ಹಿರಿಯ ಕಲಾವಿದೆ ಮತ್ತು ದೊಡ್ಡ ಸ್ಕ್ರೀನಿಂದ ಸ್ಮಾಲ್ ಸ್ಕ್ರೀನಿಗೆ ಬಂದಿರೋದ್ರಿಂದ ಇವರ ಸಂಭಾವನೆ ಎಷ್ಟಿರಬಹುದು ಅಂತ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಈ ಸೀರಿಯಲ್ಗಳಲ್ಲಿ ಈ ಸಂಭಾವನೆಯನ್ನು ಒಂದು ದಿನ ಅಥವಾ ಒಂದು ತಿಂಗಳಿಗೆ ಅಂತ ಇಲ್ಲಿ ಮಾಡಲಾಗತ್ತೆ. ಹೆಚ್ಚಿನದಾಗಿ ಒಂದು ದಿನದ ಸಂಭಾವನೆಯನ್ನೇ ಇಲ್ಲಿ ಫಿಕ್ಸ್ ಮಾಡಲಾಗತ್ತೆ. ಅಂದರೆ ಎಪಿಸೋಡ್ ಲೆಕ್ಕ, ಯಾಕಂದರೆ ಬಹಳ ವರ್ಷಗಳ ಕಾಲ ಪ್ರಸಾರ ಆಗೋದ್ರಿಂದ ಒಂದು ಎಪಿಸೋಡ್ಗೆ ಇಷ್ಟು ಅಂತ ಸಂಭಾವನೆಯನ್ನು ಕೊಡ್ತಾರೆ. ಅತಿ ಹೆಚ್ಚು ಎಪಿಸೋಡ್ಗಳಲ್ಲಿ ಭಾಗಿಯಾಗೋರಿಗೆ ಸಹಜವಾಗಿಯೇ ಆ ಸಂಭಾವನೆ ದುಪ್ಪಟ್ಟಿರುತ್ತೆ. ಇಲ್ಲಿ ಉಮಾಶ್ರೀ ಅವರಿಗೆ ಒಂದು ದಿನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಲಾಗಿದೆ. ಎಷ್ಟೋ ವರ್ಷಗಳಿಂದ ಪುಟ್ಟಕ್ಕನ ಮಕ್ಕಳು ಪ್ರಸಾರ ಆಗ್ತಾ ಇದೆ. ನೀವು ಇಲ್ಲಿಯೇ ಲೆಕ್ಕಾಚಾರ ಹಾಕಿ ಒಂದು ದಿನಕ್ಕೆ ಸಂಭಾವನೆಯನ್ನು ಫಿಕ್ಸ್ ಮಾಡಿದ್ರೆ ಅತಿ ಹೆಚ್ಚು ಸಂಭಾವನೆಯನ್ನು ಸದ್ಯಕ್ಕೆ ಸಿನಿಮಾದಿಂದ ಬಿಟ್ಟು ಸೀರಿಯಲ್ ರಂಗದಲ್ಲಿ ಪಡ್ಕೊಳ್ತಾ ಇರೋದು ಅಂತ ಅಂದರೆ ಅದು ಉಮಾಶ್ರೀನೇ. ಒಂದು ದಿನಕ್ಕೆ ಇವರು ಪಡ್ಕೊಳ್ಳುವಂಥ ಸಂಭಾವನೆ 35,000. ಒಂದು ದಿನಕ್ಕೆ ಪಡ್ಕೊಳ್ಳೋದು 35,000. ಇವರನ್ನು ಹೊರತುಪಡಿಸಿದ್ರೆ ಇನ್ನು ಯಾರೆಲ್ಲ ಎಷ್ಟೆಷ್ಟು ಸಂಭಾವನೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ರಾಜೇಶ್ ನಟರಂಗ ಕೂಡ ನಿಮಗೆಲ್ಲ ಗೊತ್ತೇ ಇದೆ. ರಾಜೇಶ್ ನಟರಂಗ ಒಂದು ಅದ್ಭುತ ಕಲಾವಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವರು ಸೀರಿಯಲ್ನಲ್ಲಿ ನಟಿಸಿದ್ರು, ಸಿನಿಮಾಗಳಲ್ಲಿ ನಟಿಸಿದ್ರು. ಒಬ್ಬ ಪ್ರಬುದ್ಧ ನಟನಾಗಿ ಇವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಅನೇಕ ಸಿನಿಮಾಗಳಲ್ಲಿ ಪೊಲೀಸ್ ಆಫೀಸರ್ ಪಾತ್ರನೋ ಅಥವಾ ಪತ್ರಕರ್ತನ ಪಾತ್ರನೋ ಒಂದು ಜವಾಬ್ದಾರಿಯುತ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಇಂಥ ರಾಜೇಶ್ ನಟರಂಗ ಕೂಡ ಇದೀಗ ಸೀರಿಯಲ್ನಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ. ಅಮೃತಧಾರೆ ಸೀರಿಯಲ್ನಲ್ಲಿ ಅವರು ಕಮಾಲ್ ಮಾಡ್ತಾ ಇದ್ದಾರೆ. ಇವರಿಗೆ ಎಷ್ಟು ಸಂಭಾವನೆ ಇರಬಹುದು ಅಂತ ನೋಡೋದಾದರೆ ಇವರು ಒಂದು ದಿನಕ್ಕೆ ಪಡ್ಕೊಳ್ಳುವಂತಹ ಸಂಭಾವನೆ ಏನಿಲ್ಲ ಅಂತ ಅಂದರು 23,000 ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಒಂದು ದಿನದ ಎಪಿಸೋಡ್ಗೆ 23,000 ತೆಗೆದುಕೊಳ್ತಾರೆ. ಅದರಲ್ಲಿ ರಾಜೇಶ್ ನಟರಂಗ ಪ್ರತಿದಿನ ಕೂಡ ಆ ಸೀರಿಯಲಲ್ಲಿ ಕಾಣಿಸ್ಕೊಳ್ತಾರೆ. ಪ್ರತಿದಿನ ಕೂಡ ಶೂಟಿಂಗ್ನಲ್ಲಿ ಭಾಗಿಯಾಗಬೇಕಾಗತ್ತೆ. ಒಂದು ದಿನಕ್ಕೆ ಅವರು 22,000 ರಿಂದ 23,000 ಪಡ್ಕೊಳ್ತಾರೆ. ಅಂದರೆ ಒಂದು ತಿಂಗಳಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ನೀವಲ್ಲೇ ಲೆಕ್ಕ ಹಾಕೋಬಹುದು. ಒಂದು ಸಿನಿಮಾ ಮಾಡಿ ಇವ್ರು ಪಡ್ಕೊಳ್ಳುವ ಸಂಭಾವನೆಗೂ ಒಂದು ಸೀರಿಯಲನ್ನು ಮಾಡಿ ಇವ್ರು ಪಡ್ಕೊಳ್ಳುವಂಥ ಸಂಭಾವನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಒಂದು ಸೀರಿಯಲ್ 3 ರಿಂದ 4 ವರ್ಷ ಪ್ರಸಾರ ಆಗತ್ತೆ. ಸೊ ಇವರು 22,000 ರಿಂದ 23,000 ಪಡ್ಕೊಳ್ತಾ ಇದ್ದಾರೆ. ಇನ್ನು ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ನಟಿ ಸುಧಾರಾಣಿ ಕಾಣಿಸ್ಕೊಳ್ತಾ ಇದ್ದಾರೆ. ಸುಧಾರಾಣಿ ಈಗ ಪೋಷಕ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಇವರು ಎವರ್ ಗ್ರೀನ್ ನಟಿ ಆಗಿದ್ದವರು. ಈಗಲೂ ಕೂಡ ಇವರಿಗೆ ಬಿಗ್ ಸ್ಕ್ರೀನ್ ಮೇಲೂ ಕೂಡ ಅಷ್ಟೇ ಆಫರ್ಗಳಿದೆ. ಇವರು ಒಂದು ಸಿನಿಮಾ ಮಾಡ್ತೀನಿ ಅಂತ ಅಂದರೆ ಅದರಲ್ಲಿ ಪೋಷಕ ಪಾತ್ರವನ್ನೇ ಮಾಡಿದ್ರು ಕೂಡ ಒಂದು ಅದ್ಭುತವಾದಂಥ ನಟನೆಯನ್ನು ಮಾಡ್ತಾರೆ. ಅಲ್ಲೂ ಕೂಡ ಇವರಿಗೆ ಚಂದ ಸಂಭಾವನೆ ಸಿಕ್ಕೇ ಸಿಗುತ್ತೆ, ಜಾಸ್ತಿ ಸಂಭಾವನೆ ಸಿಕ್ಕೇ ಸಿಗುತ್ತೆ. ಅಂಥವ್ರನ್ನ ಕನ್ವಿನ್ಸ್ ಮಾಡಿ ನೀವು ಸೀರಿಯಲಲ್ಲಿ ನಟಿಸಬೇಕು ಅಂತ ಹೇಳಿ ಸೀರಿಯಲ್ಗೆ ಕರ್ಕೊಂಡು ಬಂದಿರೋದ್ರಿಂದ ಮತ್ತು ಇವರೆಲ್ಲ ಸಿನಿಮಾ ಕಲಾವಿದರು, ಹಿರಿಯ ಕಲಾವಿದರಾಗಿರೋದ್ರಿಂದ ಇವರ ಸಂಭಾವನೆ ಎಷ್ಟಿರ್ಬೋದು ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂಥ ಪ್ರಶ್ನೆ ಆಗಿದೆ. ಅಂಥದ್ರಲ್ಲಿ ಶ್ರೀರಸ್ತು ಶುಭಮಸ್ತುವಿನಲ್ಲಿ ಸುಧಾರಾಣಿಯವರೇ ಮೇನ್ ಪಾತ್ರವನ್ನು ಮಾಡ್ತಾ ಇರೋದು. ಪ್ರತಿದಿನ ಇವರು ಶೂಟಿಂಗ್ ಸೆಟ್ಟಿಗೆ ಹಾಜರಾಗಲೇಬೇಕು, ಶೂಟಿಂಗ್ನಲ್ಲಿ ಭಾಗಿಯಾಗಲೇಬೇಕು. ಇವ್ರಿಗೂ ಕೂಡ
ಎಪಿಸೋಡ್ ಲೆಕ್ಕದಲ್ಲೇ ಪೇ ಮಾಡಲಾಗತ್ತೆ. ಒಂದು ಎಪಿಸೋಡ್ಗೆ ಸುಧಾರಾಣಿಯವರು ಪಡ್ಕೊಳ್ಳುವಂಥ ಸಂಬಳ 25,000 ಒಂದು ಎಪಿಸೋಡ್ಗೆ. ಒಂದು ದಿನದ ಅಭಿನಯಕ್ಕೆ ಸುಧಾರಾಣಿಯವರು ಪಡ್ಕೊಳ್ಳುವಂಥದ್ದು 25,000. ಉಮಾಶ್ರೀ ಅವರನ್ನು ಹೊರತುಪಡಿಸಿದ್ರೆ ಸುಧಾರಾಣಿಯವರೇ ಇಲ್ಲಿ ಹೈಯೆಸ್ಟ್ ಸಂಬಳವನ್ನು ಪಡ್ಕೊಳ್ಳೋದು. 25,000 ಹಣವನ್ನು ಅವರು ಪಡ್ಕೊಳ್ತಾರೆ. ಇನ್ನು ಅದನ್ನು ಹೊರತುಪಡಿಸಿದರೆ ಇನ್ಯಾರು ಅಂತ ನೋಡ್ತಾ ಬಂದಾಗ ಈಗ ಅಮೃತಧಾರೆ ಸೀರಿಯಲ್ನಲ್ಲಿ ಛಾಯಾ ಸಿಂಗ್ ನಿಮಗೆಲ್ಲ ಗೊತ್ತೇ ಇದೆ. ಛಾಯಾ ಸಿಂಗ್ ಕೂಡ ಈ ಹಿಂದೆ ಕನ್ನಡದಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದವರು ಮತ್ತು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾವನ್ನು ಮಾಡಿದವರು. ಇವರು ಕೂಡ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಇದ್ದವರು. ಸೊ ಅಭಿನಯ ಕೂಡ ಚೆನ್ನಾಗಿದೆ, ಡ್ಯಾನ್ಸ್ ಕೂಡ ಚೆನ್ನಾಗಿದೆ ಮತ್ತು ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇವರು ಅಭಿನಯಿಸ್ತಾ ಇದ್ರು. ಮದುವೆ ಆದಮೇಲೆ ಸ್ವಲ್ಪ ಸಿನಿಮಾದಿಂದ ಅಂತರ ಕಾಯ್ದುಕೊಂಡ್ರು ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ, ತಮಿಳು ಇಂಡಸ್ಟ್ರಿಯಲ್ಲಿ ಇವರು ಸೀರಿಯಲ್ಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ರು. ಇವರನ್ನು ಒಪ್ಪಿಸಿ ಆನಂತರ ಕನ್ನಡದ ಅಮೃತಧಾರೆ ಸೀರಿಯಲ್ನ ಕರ್ಕೊಬರಲಾಗಿದೆ. ಇಲ್ಲಿ ಇವರು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಛಾಯಾ ಸಿಂಗ್ ಅವರಿಗೂ ಕೂಡ ಒಂದು ಎಪಿಸೋಡ್ಗೆ ಕೊಡುವಂಥ ಸಂಬಳ 23,000. ರಾಜೇಶ್ ನಟರಂಗ ಮತ್ತು ಛಾಯಾ ಸಿಂಗ್ ಇಬ್ಬರಿಗೂ ಕೂಡ ಒಂದೇ ರೀತಿಯಾದಂಥ ಸಂಭಾವನೆಯನ್ನು ಕೊಡಲಾಗ್ತಾ ಇದೆ. ಯಾಕಂದರೆ ಇವರು ಕೂಡ ಹಿರಿಯ ಕಲಾವಿದೆ, ಅಭಿನಯ ಕೂಡ ಚೆನ್ನಾಗೇ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ಹೀರೋಯಿನ್ ಆಗಿ ಇದ್ದವರು, ಹಾಗಾಗಿ ಇವರನ್ನು ಕರ್ಕೊಂಡು ಬರೋದು ಅಷ್ಟು ಈಸಿ ಇರಲಿಲ್ಲ. ಬಟ್ ಆ ಪಾತ್ರಕ್ಕೆ ನಿಜವಾಗ್ಲೂ ಭೂಮಿಕಾ ಪಾತ್ರಕ್ಕೆ ಛಾಯಾ ಹೇಳಿ ಮಾಡಿಸಿದಂಥ ಅಭಿನಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ದಿನಕ್ಕೆ 22,000ರಿಂದ 23,000. ರಾಜೇಶ್ ನಟರಂಗ ಮತ್ತು ಛಾಯಾ ಸಿಂಗ್ಗೆ ಸೇಮ್ ಇದೆ. ಇನ್ನು ಈಗಿನ ಕಾಲದ ಹೀರೋಯಿನ್ಸ್ ಅಂತ ಕರೆಸ್ಕೊಳ್ತಾ ಇರುವಂಥವ್ರು ಈಗಿನ ಜನ್ರೇಷನ್ ಅವರಿಗೆ ಎಷ್ಟು ಸಂಬಳ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಸೀತಾರಾಮ ಸೀರಿಯಲ್ನ ನಾಯಕ ಮತ್ತು ನಾಯಕಿ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಹಿಂದೆ ಪುಟ್ಟಗೌರಿಯ ಮದುವೆ ಆಗಿರ್ಬೋದು ಅಥವಾ ಅಗ್ನಿಸಾಕ್ಷಿ ಆಗಿರ್ಬೋದು, ಈ ಥರದ ಸೀರಿಯಲ್ಗಳಲ್ಲಿ, ಜನಪ್ರಿಯ ಸೀರಿಯಲ್ಗಳಲ್ಲಿ ಬಹಳ ವರ್ಷಗಳ ಕಾಲ ಅಭಿನಯಿಸಿ ತಮ್ಮದೇ ಆದಂಥ ಒಂದು ಫ್ಯಾನ್ ಬೇಸನ್ನು ಹುಟ್ಟಾಕೊಂಡಿದ್ದಾರೆ. ಸೊ ಹಾಗಾಗಿ ಈಗಿನ ಜನ್ರೇಷನ್ ಅವ್ರು ಬೇರೆ ಆಗಿರೋದ್ರಿಂದ ಮತ್ತು ಒಂದೊಳ್ಳೆ ಕ್ರೇಜ್ ಇವರಿಗಿರೋದ್ರಿಂದ ಎಷ್ಟು ಸಂಭಾವನೆ ಕೊಡ್ತಾ ಇರಬಹುದು ಅನ್ನುವಂಥ ಲೆಕ್ಕಾಚಾರ ನಿಮ್ದಿರುತ್ತೆ. ಇಲ್ಲಿ ಗಗನ್ ಅವರಿಗೆ ಒಂದು ದಿನಕ್ಕೆ ಕೊಡುವಂಥ ಸಂಭಾವನೆ 15,000 ಒಂದು ದಿನಕ್ಕೆ. ವರ್ಷ ಪೂರ್ತಿ ಇವರ ಅಭಿನಯ ಇದ್ದೇ ಇರುತ್ತೆ. ಪ್ರತಿದಿನವೂ ಕೂಡ ಶೂಟಿಂಗ್ನಲ್ಲಿ ಭಾಗ್ಯ ಆಗೇ ಆಗ್ತಾರೆ. ಇವರೇ ಮುಖ್ಯ ಭೂಮಿಕೆಯಲ್ಲಿ ಇರೋದ್ರಿಂದ ತುಂಬಾ ಇಂಪಾರ್ಟೆನ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು ದಿನಕ್ಕೆ ಗಗನ್ ಅವರಿಗೆ ನೀಡುವಂಥ ಸಂಭಾವನೆ 15,000 ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಗಗನ್ ಜೊತೆಗೆ ನಟಿಸ್ತಾ ಇರುವಂಥದ್ದು ಅಗ್ನಿಸಾಕ್ಷಿ ಸೀರಿಯಲ್ನ ಖ್ಯಾತಿಯ ಸನ್ನಿಧಿ ಕೂಡ ಒಳ್ಳೆ ಹೆಸರನ್ನು ಮಾಡ್ಕೊಂಡು ಬಂದವ್ರೆ ಮತ್ತು ಬಹು ಬೇಡಿಕೆಯ ನಟಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವರೆಲ್ಲ ಸಿನಿಮಾಗೆ ಹೋಗಿ ಬಂದ್ರೂ ಕೂಡ, ಒಂದೆರಡು ಸಿನಿಮಾ ಮಾಡಿದ್ರೂ ಕೂಡ ವಾಪಸ್ ಇವರೆಲ್ಲ ಸೀರಿಯಲ್ಗೆ ಬಂದವರು. ಸೀರಿಯಲಲ್ಲಿ ಸಿಕ್ಕಂಥ ಜನಪ್ರಿಯತೆ ಇವರಿಗೆ ಸಿನಿಮಾದಲ್ಲಿ ಸಿಕ್ಕಿಲ್ಲ. ಅಂದರೆ ಸೀರಿಯಲ್ನಲ್ಲಿ ಜನ ಇವರನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಹೀಗಿರಬೇಕಾದ್ರೆ ಬಹು ಬೇಡಿಕೆಯ ನಟಿ ಸೀರಿಯಲ್ ರಂಗಕ್ಕೆ ನಾವು ಹೋಲಿಸ್ಕೊಂಡಾಗ. ಹಾಗಾಗಿ ಅಗ್ನಿಸಾಕ್ಷಿಯ ಸನ್ನಿಧಿಗೆ ಒಂದು ದಿನಕ್ಕೆ ಎಷ್ಟು ಕೊಡ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಒಂದು ದಿನಕ್ಕೆ ಈಕೆ ಕೂಡ ಪಡ್ಕೊಳ್ಳುವಂಥ ಸಂಭಾವನೆ 15,000. ಗಗನ್ ಮತ್ತು ಸನ್ನಿಧಿ ಇಬ್ಬರಿಗೂ ಕೂಡ ಸೀತಾರಾಮ ಸೀರಿಯಲ್ನಲ್ಲಿ ಅಭಿನಯಿಸೋಕೆ ಒಂದು ದಿನಕ್ಕೆ 15,000 ಪೇ ಮಾಡ್ತಾರೆ. ಇನ್ನು ಅಮೂಲ್ಯ ಗೌಡ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಕಮಲಿ ಅನ್ನುವಂಥ ಸೀರಿಯಲಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆಮೇಲೆ ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ತೆಲುಗು ಇಂಡಸ್ಟ್ರಿಗೂ ಕೂಡ ಹೋಗಿ ಬಂದಿದ್ರು. ಈಗಿನ ಜನ್ರೇಷನ್ ಅವರು ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡ್ತಾರೆ, ನೋಡೋಕ್ಕೂ ಕೂಡ ಮುದ್ದಾಗಿ ಇದ್ದಾರೆ. ಈಗ ಕಲರ್ಸ್ ಕನ್ನಡದಲ್ಲಿ ಗೌರಿ ಅನ್ನುವಂಥ ಸೀರಿಯಲಲ್ಲಿ ಇವರು ನಟಿಸ್ತಾ ಇದ್ದಾರೆ. ಇವರು ಕಮಲಿ ಸೀರಿಯಲನ್ನು ಮಾಡುವಾಗ ಜಿ ಕನ್ನಡದಲ್ಲಿ ಇವರಿಗೆ ಒಂದು ದಿನಕ್ಕೆ ಕೊಡ್ತಾ ಇದ್ದಂಥ ಸಂಭಾವನೆ 12,000. ಕಮಲಿ ಧಾರಾವಾಹಿಯಲ್ಲಿಯೇ ಇವರು ಮೊದಲು ಬಣ್ಣ ಹಚ್ಚಿದ್ದು, ಮೊದಲ ಸೀರಿಯಲ್ನಲ್ಲೇ ನಾಯಕಿಯಾಗಿ ಬಣ್ಣ ಹಚ್ಚಿದ್ದು. ಆ ಮೊದಲ ಸೀರಿಯಲ್ಗೆ ಇವ್ರಿಗೆ ಪೇ ಮಾಡ್ತಾ ಇದ್ದಿದ್ದು 12,000. ಒಂದು ದಿನಕ್ಕೆ ಈಕೆ ಪಡ್ಕೊಳ್ತಿದ್ದಂಥ ಸಂಬಳ 12,000. ಸೊ ಹೀಗೆ ಕಲಾವಿದರು ಪ್ರತಿದಿನ ಅಭಿನಯಿಸೋದಕ್ಕೆ ಒಂದೊಂದು ಎಪಿಸೋಡ್ಗೆ 30,000, 25,000, 23,000, ಹಾಗೆಯೇ 15,000, 12,000 ಈ ರೀತಿಯಾಗಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸಿನಿಮಾ ರಂಗದವರಿಗೆ ಹೋಲಿಸ್ಕೊಂಡ್ರೆ ಸೀರಿಯಲ್ ಅವರೇ ದುಡ್ಡು ಮಾಡ್ತಾ ಇದ್ದಾರೆ.